ಅಧಿಕಾರ ಕೊಡ್ಲಿಕ್ಕೆ ಹೋಗ್ತಿದ್ದೀವಿ. ಇವತ್ತು ಏನಾಗಿದೆ ಇಲ್ಲಿ ನಮ್ಮ ಮಲೆನಾಡಿನ ನೆಲ ಜಲ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡುವಂತ ಒಂದು ಪ್ರವೃತ್ತಿ ಬಂದಿದೆ. ಈಗ ಅಭಿವೃದ್ಧಿ 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 ಅಂತ ಏನು ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಅಂದ್ರೆ ಏನು ಅಂತ ಜನಗಳು ತಿಳ್ಕೊಬೇಕು. ಬರೀ ರೋಡ್ ಮಾಡಿದ್ರೆ ನೀರು ಕೊಟ್ಟರೆ ಜನಗಳಿಗೆ ಅದು ಅಭಿವೃದ್ಧಿ ಅಲ್ಲ. ಈ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ನಿಲ್ಲಿಸಬೇಕಾಗತ್ತೆ. ಮತ್ತೆ ನಮ್ಮ ಯುವಕರಿಗೆ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಿದ್ದೀವಿ ನಮ್ಮ ಪಕ್ಷದಲ್ಲಿ. ಜನಸಾಮಾನ್ಯರು ಇವತ್ತು ಸಿಡಿದೇ ಇದ್ರೆ ದೊಡ್ಡ ದೊಡ್ಡ ಸಿಂಹಾಸನಗಳ ಬೀಳಬೇಕಾಗತ್ತೆ. ಇವು ಜನಸಾಮಾನ್ಯರು ಸಿಡಿದೇ ಇರಬೇಕು ಈ ವ್ಯವಸ್ಥೆ ವಿರುದ್ಧ. ಬೇರೆ ದಾರಿ ಇಲ್ಲ. ಈಗ 65 ವರ್ಷಗಳಲ್ಲಿ ಈ ವ್ಯವಸ್ಥೆ ಜನಸಾಮಾನ್ಯರ ವಿರುದ್ಧವಾಗಿದೆ. ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಈ ಜನಸಾಮಾನ್ಯರ ವಿರುದ್ಧವಾಗಿದೆ. ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಒಂದು ಆಡಳಿತಶಾಹಿ ವ್ಯವಸ್ಥೆ ಇಲ್ಲ. ಅದರ ವಿರುದ್ಧ ಇವತ್ತು ಜನಸಾಮಾನ್ಯರು ಸ್ಫೋಟಿಸಬೇಕಾಗಿದೆ. ಇವತ್ತು ಮಲೆನಾಡಲ್ಲಿ ಅಡಿಕೆ ಬೆಳೆಗಾರ ಕೂಲಿ ಕಾರ್ಮಿಕರ ಸಮಸ್ಯೆಗಳಿದೆ. ಅಡಿಕೆ ಮತ್ತು ಕಾಫಿ ಬೆಳೆಗಾರರ ಸಮಸ್ಯೆಗಳಿದೆ. ಒತ್ತುವರಿ ಸಮಸ್ಯೆ ಇದೆ. ಇದನ್ನು ಸ್ಪಂದಿಸುವಂತ ಯಾವುದೇ ಒಂದು ರಾಜಕೀಯ ಪಕ್ಷಗಳಿಲ್ಲ. ದಯಮಾಡಿ ನೀವೆಲ್ಲ ನಮ್ಮ ಆಮ್ ಆದ್ಮಿ ಪಕ್ಷ ಜನಸಾಮಾನ್ಯರ ಪಕ್ಷಕ್ಕೆ ಒಂದು ಬೆಂಬಲ ಕೊಡ್ಬೇಕಂತ ನಾವು ವಿನಂತಿಸ್ತೀವಿ. ಹಾಗೂ ಭ್ರಷ್ಟಾಚಾರದ ವಿರುದ್ಧ ನಮ್ಮೆಲ್ಲರನ್ನು ಸ್ವಲ್ಪ ನಮ್ಮ ಪಕ್ಷದ ಮುಖಂಡರಾದ ನವೀನ್ ಗೌಡ ಮಾತಾಡ್ತಾರೆ. ಈಗ ಹೊಡಿತಾರೆ. ಜಾನಿ ಕೊಡಬೇಕು, ಸರಿಯಾಗಿ ಹೊಡಿತಾರೆ. ಮಾತಾಡಿದ್ರು ಅವರೇ ಫಸ್ಟ್ ಬರೆಯೋದ್ರಲ್ಲಿ ಜನಸಾಮಾನ್ಯರೆಲ್ಲೂ ನಾವು ಬೈಸ್ಕೊಳ್ಳೋದಕ್ಕೆ ಇವತ್ತು ವ್ಯವಸ್ಥೆ ಭ್ರಷ್ಟವಾಗೋದಕ್ಕೆ ಕಾರಣ ನಾವೇ ವ್ಯವಸ್ಥೆಯನ್ನ ಭ್ರಷ್ಟ ಒಂದು ತುದಿ ಆಗಿರುವಂತ ಮುದ್ದೆಯ ತುದಿಗೆ ತಗೊಂಡು ನಿಲ್ಸ್ತೀವಿ. ಇವತ್ತು ಅಲ್ಲಿಂದ ಆ ಭ್ರಷ್ಟ ವ್ಯವಸ್ಥೆನ ನಾವು ಕೆಳಗೆ ತಳೆದಿದ್ರೆ ಅಲ್ಲಿಂದ ಬರುವಂತ ಹೊಡೆತಗಳನ್ನು ನಮಗೆ ತಡ್ಕೊಳಕ್ ಆಗೋದಿಲ್ಲ ಇಲ್ಲ. ಯಾಕಂದ್ರೆ ಈಗಾಗಲೇ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದೇವೆ. ಎಲ್ಲರೂ ಪ್ರತಿಯೊಬ್ಬ ಜನಸಾಮಾನ್ಯರು ನೀವು ಯಾವುದೇ ಪಕ್ಷದಲ್ಲಿ ಇರ್ಬೋದು ಇವತ್ತು. ಆದ್ರೆ ನೀವು ಪಕ್ಷದಲ್ಲಿ ಇದ್ರೂ ನಿಮ್ಮ ಮೂಲೆ ಕಣಗಳಿಂದ ನಿಮ್ಗೆ ಅನಿಸ್ತಾ ಇದೆ ನಾವು ಇವತ್ತು ಭ್ರಷ್ಟಾಚಾರ ವಿರುದ್ಧ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಮ ದೇಶ ಯಾರೋ ಒಬ್ಬ ಬಂಡವಾಳಶಾಹಿ ಆಳ್ತಾನೆ. ನಾಳೆ ಅವನು ಆಳಕ್ ಶುರು ಮಾಡಿದ್ರೆ ನಾವು ನಿಜವಾಗ್ಲು ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ. ಬರೀ ರೈತರ ಆತ್ಮಹತ್ಯೆ ಅಂತ ಅಲ್ಲಿ ಪೇಪರ್ಲಿ ಟಿವಿ ನೋಡ್ತಾ ಇದೀವಿ. ಇವತ್ತು ಭ್ರಷ್ಟಾಚಾರ ವಿರುದ್ಧ ನಾವು ಕೂಗುತ್ತಾ ಇದ್ರೆ ಪ್ರತಿಯೊಬ್ಬ ಜನಸಾಮಾನ್ಯನ ಆತ್ಮಹತ್ಯೆ ಮಾಡ್ಕೊಂಡಂಗೆ. ಅದು ಜೀವಂತವಾಗಿದೀವಿ ಅಷ್ಟೇ, ಏನು ಹಾರ್ಟ್ ಬೀಟ್ ಮಾತ್ರ ಇದೆ. ಆದ್ರೆ ನಮಗೆ ಯಾರಿಗೂ ಜೀವ ಇಲ್ಲ, ಅಂದ್ರೆ ನಮ್ಗೆ ಯಾರಿಗೂ ಬೆಲೆ ಇಲ್ಲ. ಬರೇ ಭ್ರಷ್ಟಾಚಾರ ಬರೇ ಭ್ರಷ್ಟಾಚಾರ ವಿರುದ್ಧ ಮಾತ್ರ ಹೋರಾಡ್ತಿದೀವಿ ಅಂತಲ್ಲ, ಭ್ರಷ್ಟಾಚಾರದಿಂದ ತುಂಬಾ ವ್ಯವಸ್ಥೆ ಹಾಳಾಗಿದೆ. ಎಲ್ಲ ವ್ಯವಸ್ಥೆ ರಸ್ತೆಗೆ ಇವತ್ತು ₹1 ಕೇಂದ್ರ ಸರ್ಕಾರದಿಂದ ಬಂದ್ರೆ ರಸ್ತೆಗೆ ಬೀಳೋದು 15 ಪೈಸಾ. ಇನ್ನ 85 ಪೈಸಾ ಎಲ್ಲೋಗುತ್ತೆ? ಎಲ್ಲ ಇವತ್ತು ಮಾಡ್ತಾ ಇರೋ ರಾಜಕಾರಣಿಗಳ ಜೇಬಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ, ಇಂಥವ್ರಿಗೆ ಹೋಗ್ತಾ ಇದೆ. ಬೇರೆ ಯಾರು ಇಲ್ಲ. ಜನಸಾಮಾನ್ಯರೆಲ್ಲ ಏನಕ್ಕೆ ಆಗಿದ್ರೆ ಬದುಕ್ತಾರದು ನಾವು? ಇವರಿಗೆಲ್ಲ ದುಡ್ಡು ಮಾಡ್ಕೊಡೋದಕ್ಕಾಗಿ ಮಾತ್ರ ಬದುಕ್ತಾ ಇದೀವ? ಈ ಪ್ರಶ್ನೆನ ನಮ್ಮಲ್ಲಿ ನಾವು ಕೇಳ್ಕೊಂಡು ನಾವು ಇವತ್ತು ಪರಕೆ ತಗೊಂಡು ರಸ್ತೆ ಕರಕ್ಕೆ ಯಾರು ಕಾರಣ? ಇವತ್ತಿನ ರಾಜಕೀಯ ವ್ಯವಸ್ಥೆ. ನಾವು ಯಾವತ್ತೂ ಸಮೇತ ರಸ್ತೆ ಹಿಡ್ಕೊಂಡು ನಾವು ಬೀದಿಗೆ ಬಂದಿಲ್ಲ. ಪರಕೆ ಹಿಡ್ಕೊಂಡು ನಾವು ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಇರುವ ಧೂಳನ್ನು ಹೊಡಿತಾ ಇದ್ವಿ, ಕಸನ ಹೊಡಿತಾ ಇದ್ವಿ. ಇವತ್ತು ಭ್ರಷ್ಟನ್ನ ಹೊಡೆಯಕ್ಕಾಗಿ ಹೊರಗಡೆ ತಗೊಂಡ್ಬಂದಿದ್ದೀವಿ. ಈ ಸ್ಥಿತಿ ತಂದಿರೋದು ಇವತ್ತಿನ ರಾಜಕೀಯ ವ್ಯವಸ್ಥೆನೆ. ರಾಜಕೀಯ ವ್ಯವಸ್ಥೆ ಅಂದ್ರೆ ಸ್ವಾಮಿ ಸಾವಿರಾರು ಜನ ಇರೋದಂತ ಏನು ಉದ್ದೇಶ ಏನಿಲ್ಲ. ಅಲ್ಲಿ ಬರೀ 545 ಜನ ನಿಂತು ಕುತ್ಕೊಂಡು ಈ ದೇಶದ ಎಲ್ಲ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ. ಈ 545 ಜನರನ್ನು ಹೊರದೂಡಿಸೋ ಶಕ್ತಿ ಇಲ್ಲ ನಮ್ಗೆ. ನಾವು ಯಾಕೆ ಮಾಡಬಾರ್ದು? ಆ ಶಕ್ತಿನ ಉಪಯೋಗಿಸ್ಕೊಂಡು ಇವತ್ತು ಇವ್ರನ್ನೆಲ್ಲ ಹೊರಗಾಕಿದ್ರೆ ನಿಜವಾಗ್ಲೂ ಒಂದು ನಿರ್ಮಲವಾದ, ಒಂದು ಉತ್ತಮವಾದ ರಾಜಕಾರಣ ಮಾಡಬಹುದು. ರಾಜಕೀಯ ಅಂದ್ರೆ ಹೇಸಿಗೆ ಅಂತ ತಿಳ್ಕೊಂಡಿದ್ದಾರೆ ಜನ ಇವತ್ತು. ಆ ಹೇಸಿಗೆ ಅಲ್ಲ ಇದು. ರಾಜಕೀಯ ಅಂದ್ರೆ ಪ್ರತಿಯೊಬ್ಬರ ಶಕ್ತಿ. ಪ್ರತಿಯೊಬ್ಬರು ರಾಜಕೀಯದಲ್ಲಿ ತೊಡಗೋದು, ಪ್ರತಿಯೊಬ್ಬರಿಗೂ ಆ ಶಕ್ತಿ ಇದೆ. ಇದನ್ನ ನಾವು ತಿಳ್ಕೊಂಡು ಪ್ರತಿಯೊಬ್ಬ ಜನಸಾಮಾನ್ಯರು ಒಗ್ಗೂಡಿದೆ ಇವತ್ತು ನಮ್ಮ ದೇಶದಲ್ಲಿ ಒಂದು ಉತ್ತಮವಾದ ರಾಜಕಾರಣ ತರಬಹುದು.
ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ನಮಗೆ ಶಕ್ತಿ ಇದೆ, ಇವ್ರನ್ನ ತೊಲಗಿಸ್ತೀವಿ, ಉತ್ತಮವಾದ ರಾಜಕೀಯ ವ್ಯವಸ್ಥೆ ತರ್ತೀವಿ. 910,60,000 ಕೋಟಿ ಬರೀ ಕೇಂದ್ರ ಸರ್ಕಾರದಲ್ಲಿ 1987ರಿಂದ ಇಲ್ಲಿವರೆಗೂ ಭ್ರಷ್ಟಾಚಾರದ ಹಣ ಆಗಿದೆ. ಈ ಹಣ ಇದ್ದಿದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ 100 ಕೋಟಿ ರೂಪಾಯಿ ನಾವು ಕೊಡ್ಬೋದಾಗಿತ್ತು. ಪ್ರತಿ ಒಂದು ಗ್ರಾಮ ಪಂಚಾಯತ್ಗೆ 100 ಕೋಟಿ ಯಾವ ತರ ನಾವು ನೋಡಿದೀವ? ಚಾನ್ಸಸ್ಸೇ ಇಲ್ಲ. ಅಂದ್ರೆ ಈ ವ್ಯವಸ್ಥೆ ನಾವು ತಂದ್ರೆ ಮಾತ್ರ ಇನ್ ಮುಂದೆ, ಯಾಕಂದ್ರೆ ಇನ್ ಮುಂದೆ ವ್ಯಾಟಿಂದ ಬರುವಂತ ಹಣ ಇದಕ್ಕಿಂತ ಅಧಿಕವಾಗಿರುತ್ತೆ. ಪ್ರತಿಯೊಬ್ಬ ಜನಸಾಮಾನ್ಯರು ಖರೀದಿಯಲ್ಲಿ ಮುಳುಗಿದ್ದಾರೆ, ಪ್ರತಿಯೊಂದರಲ್ಲೂ ಇದ್ದಾರೆ. ಆದ್ರಿಂದ ನಮಗೆ ಬರುವಂತ ಈ ದೊಡ್ಡ ಮೊತ್ತದ ಹಣವನ್ನ ನಾವು ರಕ್ಷಿಸಬೇಕಾಗಿದೆ. ಈ ಲೂಟಿಕೋರರಿಂದ ಉಳಿಸಬೇಕಾಗಿದೆ. ರಾಜಕೀಯ ವ್ಯವಸ್ಥೆಯಲ್ಲಿ ಲೂಟಿಕೋರರು ಜೈಲಿಗೆ ಹೋದವರೆಲ್ಲ ಇವತ್ತು ಎಲೆಕ್ಷನ್ ನಿಲ್ತಾ ಇದ್ದಾರೆ. ಇಂಥ ಕೆಟ್ಟ ಸಮಾಧಾನ ನಿಜವಾಗ್ಲೂ ಬೇಕಾ? ಇದ್ರ ಬಗ್ಗೆ ನಾವು ಯೋಚನೆ ಮಾಡದೇ ಇದ್ರೆ ನಾವು ಜನಸಾಮಾನ್ಯರೆಲ್ಲ ಹೇಡಿಗಳು ಅಂತ ಆಗ್ಬಿಡ್ತಿದೆ. ನಾಳೆ ನಾವು ಹೇಡಿಗಳಲ್ಲ, ಜನಸಾಮಾನ್ಯರಿಗೆ ಶಕ್ತಿ ಇದೆ. ಭ್ರಷ್ಟಾಚಾರ ವಿರುದ್ಧ ನಾವು ಹೋರಾಡ್ತೀವಿ, ಉತ್ತಮ ಸಮಾಜ ತರ್ತೀವಿ ಅಂತ ನಾವೆಲ್ಲರೂ ನಿಂತ್ಕೋಬೇಕು. ನನಗೆ ಈ 2 ಮಾತುಗಳನ್ನ ನೀವು ಕೇಳಿದ್ರೆ ತುಂಬಾ ಸಂತೋಷ ಆಗಿದೆ, ಖುಷಿಯಾಗಿದೆ. ಅದ್ರ ಜೊತೆಗೆ ಇದು ಕಾರ್ಯಗತ ಮಾಡೋದಕ್ಕೆ ನೀವೆಲ್ಲರೂ ಪ್ರಯತ್ನಿಸ್ತೀರಿ ಅಂತ ತಿಳ್ಕೊಂಡು ಒಂದು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.